ಕೇಳೋದೇನಪ್ಪ ಅಂದರೆ ಆದಷ್ಟು ಕಾನೂನು ರೀತಿಯಲ್ಲಿ ವ್ಯವಹರಿಸುವುದನ್ನು ಮಾಡಿ ಅನ್ನುವಂಥದ್ದು ನನ್ನ ಮೊದಲ ಮನವಿ. ಏಕೆಂದರೆ ಮಳೆ ಆದ ತಕ್ಷಣ ರೈತರು ಬರ್ತಕ್ಕಂಥದ್ದು ಕೃಷಿ ಇಲಾಖೆಗಿಂತ ಮೊದಲು ನಿಮ್ಮಲ್ಲಿ ಬರ್ತಾರೆ. ಯಾವುದೇ ಒಂದು ಕೃಷಿ ಬೆಳೆ ಮಾರಾಟಗಾರರ ಹತ್ರ ರೈತ ಬಾಂಧವರು ನೀವು ಏನು ರೈತರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀರಿ, ಅದರಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲವಾಗುವ ರೀತಿಯಲ್ಲಿ ವ್ಯವಹರಿಸಬೇಕು ಅನ್ನೋದು ನನ್ನ ಮನವಿ. ಯಾಕೆಂದರೆ ಮೊನ್ನೆ ಕೆಲವು ರೈತ ಸಂಘಟನೆಗಳು ಬಂದಿದ್ರು, ಅವಾಗ ಹೇಳ್ತಿದ್ರು ಸುಮಾರು ಅಂಗಡಿಗಳಲ್ಲಿ ಬೋರ್ಡೇ ಹಾಕಿಲ್ಲ ಅಂತ. ಈಗ ದರ ನಿಗದಿಪಡಿಸ್ತಕ್ಕಂಥದ್ದು ನಮಗೂ ಗೊತ್ತಿದೆ, ಕಾಲಕ್ಕೆ ದರ ಚೇಂಜ್ ಆಗ್ತಾ ಹೋಗ್ತದೆ. ಅದರಿಂದ ಏನು ಕೃಷಿ ಪರಿಕರಗಳಿದ್ದಾವೆ, ರಸಗೊಬ್ಬರ ಇರ್ಬೋದು, ವಿತ್ತನೆ ಬೀಜ ಇರ್ಬೋದು, ಕೀಟನಾಶಕಗಳು, ಅವುಗಳ ದರ ಪಟ್ಟಿಯನ್ನು ತಾವುಗಳು ದಯವಿಟ್ಟು ಪ್ರದರ್ಶಿಸಬೇಕು. ಎಲ್ಲ ಒಂದು ಅಂಗಡಿಗಳ ಮುಂದೆ ಇದೇ ಹೊಸದಲ್ಲ, ತುಂಬಾ ನೀವು ಅಂಗಡಿ ಸ್ಟಾರ್ಟ್ ಮಾಡೋದಾದ್ರೆ ನಾವು ಹೇಳಿರ್ತೀವಿ ಅಲ್ವಾ. ಹಾಗಾಗಿ ನಿಮಗೆ ಇದೇನು ಹೊಸ ವಿಷಯ ಅಲ್ಲ. ಎಲ್ಲ ಒಂದು ಪರಿಕರ ಮಾರಾಟಗಾರರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು, ದಯವಿಟ್ಟು ನಿಮ್ಮ ಅಂಗಡಿಗಳ ಮುಂದೆ ರಸಗೊಬ್ಬರ ದಾಸ್ತಾನು ಏನಿದೆ, ಅವುಗಳ ದರ ಏನಿದೆ ಅದನ್ನು ಪ್ರದರ್ಶಿಸಬೇಕು, ಸ್ಪಷ್ಟವಾಗಿ ಎಲ್ಲರಿಗೂ ಕಾಣುತ್ತೆ. ಮತ್ತೆ ಅದರ ಜೊತೆಗೆ ಈಗ ತಾವು ಕೆಲವೊಂದಷ್ಟು ಬೇಡಿಕೆಗಳನ್ನು ನಿಮ್ಮ ಸಂಘದಿಂದ ಇಟ್ಟಿದ್ರೆ ಅದರಲ್ಲಿ POS ಒಂದು ಸಮಸ್ಯೆ ಇದೆ. ಅದನ್ನು ನಾವು ಕಂಪನಿಯವ್ರ ಹತ್ರ ಮಾತಾಡಿ ಬಗೆಹರಿಸಲಿಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಪರಿಹರಿಸಲಿಕ್ಕೆ ಏನು ಅದಕ್ಕೆ ಒಂದು ಪರಿಹಾರವನ್ನು ನೀಡಬೇಕು, ಅದನ್ನು ಮಾಡ್ತೀವಿ. ನನ್ನ ಜೊತೆ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ದಯವಿಟ್ಟು POS ಅನ್ನ ಆದಷ್ಟು ಎಲ್ಲ ಕ್ಲಿಯರ್ ಇರಬೇಕು. ಯಾವಾಗ ಅವತ್ತಿಂದ ಅವತ್ತು ಅರ್ಧ ಗಂಟೆ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಿದೆ ಸೀಸನ್ನಲ್ಲಿ ಬಿಸಿ ಇರ್ತೀರ, ಸಾಕಷ್ಟು ಕೆಲಸ ಇರ್ತದೆ, ನಿಮಗೆ ಹೊರ ಇರ್ತದೆ. ಆದರೆ ನಿಮ್ಮ ಎಲ್ಲ ವ್ಯವಹಾರ ಮುಗಿದ ನಂತರ ರಾತ್ರಿ ಒಂದು ಮನೆಗೆ ಹೋಗೋ ಮುನ್ನ ಒಂದು ಅರ್ಧ ಗಂಟೆ ಅದರಲ್ಲಿ ಏನೇನಿದೆ ನೋಡಿ, ಅದನ್ನ ಏನು ಕ್ಲಿಯರ್ ಮಾಡಬೇಕು ಅದನ್ನು ಮಾಡಿ ಹೋದರೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ನಮಗೆ ಇವತ್ತು ನಮ್ಮ ಜಿಲ್ಲೆಗೆ ರಸಗೊಬ್ಬರ ಅಲಾಟ್ ಆಗ್ತಕ್ಕಂಥದ್ದು POS ಸ್ಟಾಕ್ನ ಆಧಾರದ ಮೇಲೆ. POS ಅಲ್ಲಿ ಸ್ಟಾಕ್ ಜಾಸ್ತಿ ಇದ್ರೆ ಯಾವುದೇ ಜಿಲ್ಲೆಗೆ ರಸಗೊಬ್ಬರ ಅಲಾಟ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ದಾಸ್ತಾನಿದೆ, ಏನು ಬೇಕು ನಿಮಗೆ ಅಂತ ಕೇಳ್ತಾರೆ. ಸೊ ಹಾಗಾಗಿ POS ಅಲ್ಲಿ ನೀವು ಆಗಿಂದಾಗೆ ರೈತರಿಗೆ ವಿತರಣೆ ಮಾಡ್ದಂಗೆ ನೀವು POS ಅಲ್ಲಿ ಕ್ಲಿಯರ್ ಮಾಡ್ತಾ ಬಂದ್ರೆ ಅವಾಗ ನಮಗೆ ಆಕ್ಚುಯಲ್ ಸ್ಟೇಟಸ್ ಏನಿದೆ, ವಾಸ್ತವ ಸಂಗತಿ, ವಾಸ್ತವವಾಗಿ ದಾಸ್ತಾನು ಎಷ್ಟಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಆದ್ರಿಂದ ದಯವಿಟ್ಟು ನಾವು ಈ POS ಕ್ಲಿಯರೆನ್ಸ್ ಅನ್ನ ಪ್ರತಿನಿತ್ಯ ಪ್ರತಿ ರೈತರಿಗೆ ಕೊಡಬೇಕಾದ್ರೆ ಒಬ್ಬರು ಇಟ್ಟು ಅದಕ್ಕೋಸ್ಕರ ಕ್ಲಿಯರ್ ಮಾಡಿಸಿ. ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನು ಆಗಿದ್ದಾಗೆ ದಾಸ್ತಾನು ಕ್ಲಿಯರೆನ್ಸ್ ಆಗುತ್ತೆ, ರೈತರಿಗೆ ವಿತರಣೆ ಮಾಡ್ತೀವಿ. ಅದನ್ನು ದಯವಿಟ್ಟು ರೈತರಿಗೆ ಮಾಡಿ. ಆಮೇಲೆ ಇನ್ನೂ ಒಂದು ಕಂಪ್ಲೇಂಟ್ ಬಂದಂಥದ್ದು, ಬಿಲ್ಗಳನ್ನು ಸರಿಯಾಗಿ ಕೊಡೋದಿಲ್ಲ, ಯಾವುದೋ ಒಂದು ವೈಟ್ ಸ್ಲಿಪ್ಪಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ಯಾಕೆಂದರೆ ನಾನು ಅದೇ ಹೇಳ್ತಾ ಇದ್ದೀನಿ, ನಮ್ಮ ಮೈಸೂರು ಜಿಲ್ಲೆನಲ್ಲಿ ಪರಿಕರ ಮಾರಾಟಗಾರರಿಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಏನಂತ, ನಮ್ಮಿಂದ ನಿಮಗೆ ಏನೆಲ್ಲ ಸಹಕಾರ ಬೇಕೋ ಅದನ್ನು ಕೊಡ್ತಾ ಇದ್ದೀವಿ. ಆಯ್ತಾ, ನಿಮ್ಮ ಲೈಸೆನ್ಸ್ಗಳು ಸಮಯಕ್ಕೆ ಸರಿಯಾಗಿ ರಿನ್ಯೂವಲ್ ಆಗ್ತಾ ಇದ್ದಾವೆ, ನಿಮ್ಮಿಂದ ಯಾವುದೇ ಅಪೇಕ್ಷೆ ಇದೆ. ಮತ್ತೆ ನಮ್ಮ ಸೀಡ್ ಲೈಸೆನ್ಸ್ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು, PCI